ಅಪಾರ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿಂದುಳಿದ ವರ್ಗದವರ ಶಕ್ತಿ ತುಂಬಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರನ್ನು ಪಕ್ಷದಲ್ಲಿ ಕಡೆಗಣಿಸಿರುವುದು ಸಲ್ಲದು ಎಂದು ಹಿಂದುಳಿದ ವರ್ಗದ ವೇದಿಕೆ ಸಂಚಾಲಕ ಎಸ್ವಿ ಕೃಷ್ಣಮೂರ್ತಿ ಹೇಳಿದರು. ಸೋಮವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪನವರಿಗೆ ಪಕ್ಷದಲ್ಲಿ ಸೂಕ್ತ ನ್ಯಾಯ ಸಿಗದ ಕಾರಣ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಈಶ್ವರಪ್ಪನವರು ಕಳೆದ 50 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸುವಲ್ಲಿ ತಮ್ಮ ಸಮಯ, ಶ್ರಮ ಹಾಕಿದ್ದಾರೆ. ಅನೇಕ ಜಾತಿ ಜನಾಂಗದವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷವನ್ನು ಬೆಳೆಸಿದ್ದಾರೆ. ಈಗ ಅವರನ್ನು ಕಡೆಗಣಿಸಿರುವುದು ಹಿಂದುಳಿದ ವರ್ಗಕ್ಕೆ ಮಾಡಿದ ಅನ್ಯಾಯ ಎಂದು ಅವರು ದೂರಿದರು. ಬಿಜೆಪಿಯ ಸ್ಥಳೀಯ ಮತ್ತು ಜಿಲ್ಲೆಯ ಹಳೆಯ ಕಾರ್ಯಕರ್ತರು ಈಶ್ವರಪ್ಪನವರ ಜೊತೆ ಕೆಲಸ ಮಾಡುತ್ತಿದ್ದೇವೆ. ಚುನಾವಣೆಯಲ್ಲಿ ಎಲ್ಲ ಜನಾಂಗದವರು ಅವರನ್ನು ಬೆಂಬಲಿಸಬೇಕು. ಹಿಂದುಳಿದ ವರ್ಗದವರಿಗೆ ನ್ಯಾಯ ಸಿಗಬೇಕು ಎಂದರು. ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರು ಅಂತ ಈಶ್ವರಪ್ಪನವರೇ. ಅದು ಬಿಜೆಪಿಯಲ್ಲಿ 50 ವರ್ಷಗಳ ಕಾಲ ಪಾರ್ಟಿಯನ್ನು ಕಟ್ಟಿ ಹಿಂದುಳಿದ ವರ್ಗವರನ್ನ ಗಟ್ಟಿತನವನ್ನು ಮಾಡಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಲಿಕ್ಕೆ ಅವರು ಸಹಕಾರ ಇದೆ. ಆದರೆ ಅವರನ್ನ ಪಾರ್ಟಿಯಿಂದ ಯಾವುದೇ ಹುದ್ದೆಗೆ ಪರಿಗಣನೆ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಸಮುದಾಯಕ್ಕೆ ಒಂದು ಅನ್ಯಾಯ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಅರುಣ್ ವಿನಾಯಕ್, ಅಣ್ಣಪ್ಪ, ನಾಗರಾಜ್ ಮೋಗವೀರ, ಗೌರೀಶ್, ಗೋಪಾಲ ಕೆಳದಿ, ಚಂದ್ರು, ಮಂಜುನಾಥ್ ಹಾಜರಿದ್ದರು. 9 ಲೈವ್ ನ್ಯೂಸ್ ಸಾಗರ.